ನೇರವಾಗಿ ಈ ಪ್ರಶ್ನೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ. ನಿನ್ನೆ ಒಂದು ಇನ್ಸ್ಟಾಗ್ರಾಮ್ ಪೇಜಿನಲ್ಲಿ ಭರತ್ ಕುಂಡೇಲ್ ಅಂದ್ರೆ ಹಿಂದೂ ಸಂಘಟನೆಯ ಕಾರ್ಯಕರ್ತ ಮತ್ತು ಬ್ಯಾಕ್ಗ್ರೌಂಡ್ ನಲ್ಲಿ ಕೇಸ್ಗಳಿರುವಂತಹ ವ್ಯಕ್ತಿ, ಈತನನ್ನ 5ನೇ ತಾರೀಕು ಅಂದ್ರೆ ನಾಳೆ ಮಾಡ್ತೀವಿ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅದು ಕೂಡ ನೇರವಾಗಿನೇ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿಯ ಕೆಲಸ ಆಯ್ತು, ಮುಂದೆ ಭರತ್ ಎಂದು ಬರೆದು ಹಾಕಿದ್ದಾರೆ. ಸುಹಾಸ್ ಪ್ರಕರಣದ ದಿನದಂದೇ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡಿತ್ತು ಪ್ರತೀಕಾರ ಬೇಕು ಅಂತ. ಆದ್ರೆ ಇದರ ನಡುವೆ ಪ್ರಶ್ನೆ ಬರ್ತಾ ಇರೋದು ಪೊಲೀಸ್ ಅಧಿಕಾರಿಗಳ ಮೇಲೆ. ಏನ್ ಮಾಡ್ತಾ ಇದ್ದೀರಾ? ಮಂಗಳೂರನ್ನ ಒಂದು ಹತೋಟಿಗೆ ತೆಗೆದುಕೊಳ್ಳುವಂತಹ ತಾಕತ್ತಿಲ್ವಾ? ಈ ವಿಚಾರವನ್ನ ಯಾವುದೇ ಮಾಧ್ಯಮಗಳು ಪ್ರಸ್ತಾಪವನ್ನ ಮಾಡಿಲ್ಲ. ಆದ್ರೆ ಒಂದು ವಿಚಾರವನ್ನ ಈ ಬಾರಿ ಹೇಳಿಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಮತ್ತೊಮ್ಮೆ ಈ ರೀತಿಯಾದಂತಹ ಘಟನೆಗಳು ನಡೆದ್ರೆ ಜನಸಾಮಾನ್ಯರು ಯಾರಿಗೋ ದೂರು ಹಾಕೋದಲ್ಲ, ನೇರವಾಗಿ ಇದಕ್ಕೆ ಪೊಲೀಸ್ ಇಲಾಖೆಯೇ ಕಾರಣವಾಗುತ್ತೆ. ಬಂಧುಗಳೇ, ಒಂದು ವಿಚಾರವನ್ನ ಗಮನಿಸಿ. ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಯೂಸ್ ಮಾಡಿಕೊಂಡು ಸಮಾಜಕ್ಕೆ ಎಂತಹ ಸಂದೇಶಗಳನ್ನ ಸಾರ್ತಾ ಇದ್ದಾರೆ ಅನ್ನೋದು ಬಹಳಷ್ಟು ದೊಡ್ಡ ವಿಚಾರ ಆಗುತ್ತದೆ. ಒಂದು ಕಡೆಯಲ್ಲಿ ಹಿಂದೂಗಳು, ಇನ್ನೊಂದು ಕಡೆಯಲ್ಲಿ ಮುಸಲ್ಮಾನರು ಅಂತ ಈ ರೀತಿಯಾದಂತಹ ಹಲವಾರು ಪೋಸ್ಟ್ಗಳನ್ನ ಎಕ್ಸ್ಪೆಷಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಹರಿಯಬಿಡಲಾಗುತ್ತಿದೆ. ಮೂಲತಃ ಎಲ್ಲೋ ಕೂತ್ಕೊಂಡು ಈ ರೀತಿಯಾದಂತಹ ಪೋಸ್ಟ್ಗಳನ್ನು ಹಾಕ್ತಾರೆ, ಹೌದು. ಆದರೆ ಈ ಬೆಳವಣಿಗೆಯನ್ನ ನಮ್ಮ ಇಲಾಖೆ ಸೈಬರ್ ಸೆಕ್ಯೂರಿಟಿಗೆ ಹತೋಟಿಗೆ ತರೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಅದಕ್ಕೂ ಮೇಲೆ ಟೆಕ್ನಾಲಜಿ ಇಷ್ಟು ಮುಂದುವರಿದ್ರೂ ಕೂಡ ಇದಕ್ಕೊಂದು ಸಮರ್ಥವಾದ ಕಾನೂನನ್ನು ತರೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಬಹುಶಃ ಪೊಲೀಸರ ಗಮನ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಈ ಕುಡುಪಿನಲ್ಲಿ ನಡೆದಂತಹ ಅಶ್ರಫ್ ಬಗೆಗಿನ ಘಟನೆ ಮತ್ತು ಸುಹಾಸ್ ಶೆಟ್ಟಿಯ ಪ್ರಕರಣ ಕೂಡ ಇದೇ ರೀತಿಯಾಗಿ ನೆಗ್ಲಿಜೆನ್ಸಿಯಿಂದ ನಡೆದಿರುವಂತಹದ್ದು. ಯಾಕಂದ್ರೆ ಯಾವುದೇ ಘಟನೆ ನಡೆಯುವ ಮುಂಚೆ ಪೊಲೀಸರಿಗೆ ಗೊತ್ತಾದ್ರೆ ಅದರ ಬಗ್ಗೆ ತುಂಬಾನೇ ಜಾಗರೂಕತೆಯಲ್ಲಿ ಇರಬೇಕಾಗುತ್ತೆ. ಇದು ಪ್ರತಿಯೊಬ್ಬ ಪೊಲೀಸ್ ಕರ್ತವ್ಯ ಕೂಡ. ಆದ್ರೆ ಮೊನ್ನೆ ಅತಿ ದೊಡ್ಡ ಘಟನೆ ನಡೆದು ಹೋಗಿದೆ. ಅದರ ಜೊತೆಯಲ್ಲಿ ಮತ್ತೊಂದು ಪೋಸ್ಟ್ ಅನ್ನ ಹಾಕ್ತಾರೆ ಅಂದ್ರೆ ಕಾನೂನು ಬಗ್ಗೆ ಭಯ ಇಲ್ಲ ಅಂತ ಅಲ್ವಾ ಅರ್ಥ? ಕುಡುಪಿನಲ್ಲಿ ನಡೆದಂತಹ ಅಶ್ರಫ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 3 ಪೇಜ್ಗಳ ಮೇಲೆ ಕೇಸನ್ನ ದಾಖಲು ಮಾಡಿದ್ದಾರೆ. ಅದರ ಮೂಲವನ್ನ ಕೂಡ ಹುಡುಕಿದ್ದಾರೆ. ಆದ್ರೆ ಇಂತಹ ಕೇಸ್ಗಳ ಬಗ್ಗೆ ಸ್ವಲ್ಪ ಎಚ್ಚರವಾಗಿಯೇ ಇರಬೇಕು. ಮತ್ತೊಂದು ವಿಚಾರ, ಸುಹಾಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿದ್ದ ಮಹಿಳೆಯರನ್ನ ಸಂಬಂಧಿಕರು ಅಂತ ಗೊತ್ತಿದ್ರೂ ಕೂಡ ಅರೆಸ್ಟ್ ಮಾಡದೆ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರು ಆಗುವ ಹಾಗೆ ಮತ್ತು ಕಾರ್ ಓನರ್ಗೂ ಕೂಡ ಇದೇ ರೀತಿಯಾಗಿ ಹಾಜರಾಗುವಂತೆ ಹೇಳುವಂತಹ ಕಾನೂನು ಎಷ್ಟರ ಮಟ್ಟಿಗೆ ಸರಿ? ಮಂಗಳೂರಿನ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಯಾಕಂದ್ರೆ ಈ ರೀತಿಯಾದಂತಹ ಘಟನೆಗಳು ಮಂಗಳೂರಿನಲ್ಲಿ ಮೊದಲಲ್ಲ, ಇದಕ್ಕಿಂತಲೂ ಮುಂಚೆನೂ ಕೂಡ ಆಗಿತ್ತು. ಪೊಲೀಸ್ ಇಲಾಖೆಯ ಸಂಪೂರ್ಣ ನಿರ್ಲಕ್ಷ್ಯತನದಿಂದ ಮತ್ತೆ ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತಿದೆ. ಸುಹಾಸ್ ಪ್ರಕರಣದ ಮಾರನೇ ದಿನ ಅಲ್ಲಲ್ಲಿ ಕೆಲವೊಂದು ಘಟನೆಗಳು ನಡೆದಿದೆ. ಅಷ್ಟು ಹೈ ಅಲರ್ಟ್ ಆಗಬೇಕಾಗಿದ್ದಂತಹ ಪೊಲೀಸ್ ಇಲಾಖೆ ಅಲ್ಲೂ ಕೂಡ ವಿಫಲವಾಗಿತ್ತು. ಕೈಯಲ್ಲಿ ಮೊಬೈಲ್ ಇದೆ ಅಂತ ಕಂಡ ಹಾಗೆ ಪೋಸ್ಟ್ಗಳನ್ನು ಹಾಕಿ ಜನರ ನೆಮ್ಮದಿಯನ್ನು ಹಾಳು ಮಾಡುವಂತಹ ಜನರನ್ನ ಮತ್ತೆ ಕೆರಳಿಸುವಂತಹ ಈ ರೀತಿಯಾದ ಇನ್ಸ್ಟಾಗ್ರಾಮ್ ಅಕೌಂಟ್ಗಳಿಗೆ, ಫೇಸ್ಬುಕ್ ಪೇಜ್ಗಳಿಗೆ ನಿರ್ಬಂಧವನ್ನು ಹಾಕುವಂತಹ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಲೇಬೇಕು. ಮುಂದೆ ಭರತ್ ಕುಂಡೇಲ್ಗೆ ಸಂಬಂಧಪಟ್ಟ ಹಾಗೆ ಈ ಪೋಸ್ಟ್ಗಳನ್ನು ಹಾಕಿರುವ ಹಿಂದೆ ಬಹಳಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ಮತ್ತು ಜನ ಮತ್ತೆ ನೆಮ್ಮದಿಯನ್ನು ಕಳೆದುಕೊಳ್ತಾ ಇದ್ದಾರೆ. ನಾನು ಕೇಳಿಕೊಳ್ಳೋದು ಇಷ್ಟೇ, ಮಂಗಳೂರನ್ನ ಹಾಳು ಮಾಡಿದ್ದು ಇದೇ ಜನ. ಇದರಲ್ಲೂ ಕೂಡ ರಾಜಕೀಯ ಬೇಳೆ ಬೇಯಿಸುವುದಕ್ಕೋಸ್ಕರ ಅದೆಷ್ಟು ರಾಜಕಾರಣಿಗಳು ಬಂದ್ರು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಇದನ್ನು ಸಮರ್ಥಿಸಿಕೊಳ್ಳುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾತನ್ನ ಹೇಳಲೇಬೇಕು, ಇಂತಹ ಮನಸ್ಥಿತಿಯನ್ನ ದಯವಿಟ್ಟು ಬಿಟ್ಬಿಡಿ. ಯಾಕಂದ್ರೆ ನಾಳೆ ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು ಈ ರೀತಿಯಾದಂತಹ ಪರಿಸ್ಥಿತಿಗೆ ಬರೋದು ಬೇಡ. ಹಾಗೇನೆ ನಮ್ಮ ಯುಟಿ ಖಾದರ್ ತನಿಖೆ ಹಂತದಲ್ಲೇ ಇರಬೇಕಾದ್ರೆ ಈ ಘಟನೆಗೆ ಮತ್ತು ಫಾಜಿಲ್ ಮನೆಯವರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಕೊನೆಗೆ ಏನಾಯ್ತು ಅನ್ನೋದನ್ನ ನೀವುಗಳೇ ನೋಡಿದ್ದೀರಿ. 5 ಲಕ್ಷಕ್ಕೆ ಮಾಡಿದಂತಹ ಡೀಲ್ ರೀತಿ ಇದು ಕಾಣ್ತಾ ಇಲ್ಲ. ಯಾಕಂದ್ರೆ ಕೊಟ್ಟ 5 ಲಕ್ಷಕ್ಕಿಂತ ಅಲ್ಲಿ ಬಳಸಿರುವಂತಹ ಗಾಡಿಗಳ ಅಮೌಂಟ್ ಜಾಸ್ತಿ ಇದೆ. ಹೀಗಾಗಿ ಇದರ ಸುತ್ತ ಸಾವಿರಾರು ಅನುಮಾನಗಳು ವ್ಯಕ್ತವಾಗುತ್ತದೆ. ನಿಮ್ಮ ಸಿದ್ಧಾಂತಗಳನ್ನ, ನಿಮ್ಮ ಈ ತತ್ವಗಳನ್ನ ಯಾರದ್ದೋ ಮೇಲೆ ಹೇರೋದಕ್ಕೆ ಹೋಗಿ ಈ ಯುವ ಸಮುದಾಯದ ಜೀವನವನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಿ?
ಪ್ರತಿ ಬಾರಿ ಇಂತಹ ಘಟನೆ ನಡೆದಾಗ ಇದಕ್ಕೆ ಒಂದಷ್ಟು ಜನ ಸಮರ್ಥನೆ ಮಾಡೋದು, ಒಂದಷ್ಟು ಜನ ಬಂದ್ ಮಾಡೋದು, ಪ್ರತಿಭಟನೆ ಪರ ವಿರೋಧ ಬರೋದು ಸಾಮಾನ್ಯ. ಆದರೆ ಮಂಗಳೂರಿನ ಕಾನೂನು ವ್ಯವಸ್ಥೆ ಎಲ್ಲಿ ತಲುಪ್ತಾ ಇದೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಇದೊಂದು ಸಾಮಾನ್ಯ ಘಟನೆ ಅಲ್ಲ. ನಾಳೆ ದಿನ ಯಾರೋ ಒಬ್ಬರು ಹೊರಗಡೆ ಬರೋದಕ್ಕೂ ಕೂಡ ಭಯ ಪಡ್ತಾರೆ. ಕಾರಣ ಇಷ್ಟೇ, ಬಿಳಿ ಡ್ರೆಸ್ ಧರಿಸಿದ ತಕ್ಷಣ ಆತ ಮುಸ್ಲಿಂ, ಕೇಸರಿ ನೂಲು ಕಟ್ಟಿದ ತಕ್ಷಣ ಆತ ಹಿಂದೂ ಅನ್ನುವ ಕಾರಣಕ್ಕೆ ತಿಂದು ತೇಗ್ತಾರೆ. ಅಂದರೆ ಮುಂದೆ ಗತಿ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹಾಗೇನೆ ಪ್ರತಿಯೊಂದು ಜನಸಾಮಾನ್ಯರ ಬಳಿ ಒಂದು ಸಣ್ಣ ಮನವಿ: ಉರಿಯುತ್ತಿರುವಂತಹ ಬೆಂಕಿಗೆ ದಯವಿಟ್ಟು ತುಪ್ಪವನ್ನು ಸುರಿಯುವಂತಹ ಕೆಲಸ ಬೇಡ. ಕಮೆಂಟ್ ಮಾಡೋದಕ್ಕೆ ತುಂಬಾ ಸುಲಭ, ಆದರೆ ಅದನ್ನು ಅನುಭವಿಸುವಂತಹ ಪ್ರತಿಯೊಂದು ಮನೆಯ ನೋವು ಅರ್ಥ ಮಾಡಿಕೊಳ್ಳಿ. ಧರ್ಮ ಅನ್ನೋದನ್ನು ಪ್ರೀತಿಯಿಂದ ಕಾಣಬೇಕು ಹೊರತು ಈ ರೀತಿಯಾಗಿ ಕೆಂಪು ಮೆತ್ತಿ ಬೆಂಕಿಯಲ್ಲಿ ಉರಿದು ಹೋಗುವ ಹಾಗೆ ಅಲ್ಲ. ಆವತ್ತು ಫಾಜಿಲ್, ಮೊನ್ನೆ ಸುಹಾಸ್, ಮುಂದೆ ಭರತ್ಗೆ ಎಂದು ಪೋಸ್ಟ್ ಹಾಕಿದವರಿಗೆ ಕಾನೂನು ಏನು ಉತ್ತರ ಕೊಡುತ್ತೆ ಅಂತ ಕಾದು ನೋಡಬೇಕು.